ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಬೀದರ್ ಪ್ರತಿನಿಧಿ ದೇವರಾಜ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತಮ್ಮ ದಾಖಲೆಯ 17ನೇ ಬಜೆಟನ್ನು ಮಂಡಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಜನರು ಹಾಗೂ ಅದರಲ್ಲೂ ಮುಖ್ಯವಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ 17ನೇ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು. ಈ ಬಜೆಟ್ನಲ್ಲಿ ಈ ಕೆಲಸಗಳಾಗಬಹುದು, ಈ ಯೋಜನೆಗಳಿಗೆ ಈ ರೀತಿಯಾದಂಥ ಹಣ ಮೀಸಲಿಡ್ಬೋದು ಅನ್ನೋ ಒಂದು ಆಕಾಂಕ್ಷೆಯಲ್ಲಿದ್ದರು, ಅಭಿಲಾಷೆಯಲ್ಲಿದ್ದರು. ಆದರೆ ಬೀದರ್ ಜಿಲ್ಲೆಗೆ ಇವತ್ತು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ಸಂಪೂರ್ಣವಾಗಿ ಒಂದು ರೀತಿ ಶೂನ್ಯದ ರೀತಿಯಲ್ಲಿ ಕಂಡಿದೆ ಅಂತ ಹೇಳ್ಬೋದು. ಏನು ಇಲ್ಲಿನ ಅನುಭವ ಮಂಟಪದ ಕಾಮಗಾರಿಯನ್ನು ಈ ವರ್ಷ ಪೂರ್ಣಗೊಳಿಸ್ತೀವಿ ಹಾಗೂ ಬೀದರ್ನ ಮಹಾನಗರ ಪಾಲಿಕೆಗೆ ಒಂದು 200 ಕೋಟಿ ರೂಪಾಯಿ ಅಂದರೆ 200 ಕೋಟಿ ರೂಪಾಯಿ ಹಣವನ್ನು ನೀಡ್ತೀವಿ ಅನ್ನೋದನ್ನು ಬಿಟ್ಟರೆ ಯಾವುದೇ ರೀತಿಯಂಥ ಮಹತ್ವದ ಯೋಜನೆಗಳು ಇವತ್ತಿನ ಬಜೆಟ್ನಲ್ಲಿ ಬೀದರ್ ಜಿಲ್ಲೆಗೆ ನೀಡಿಲ್ಲ ಅಂತ ಹೇಳ್ಬೋದು. ಏನೋ ಬೀದರ್ ಜಿಲ್ಲೆಯಲ್ಲಿನ ಕಾರಂಜ ಸಂತ್ರಸ್ತರಾಗಿರ್ಬೋದು, ಇಲ್ಲಿನ ಪ್ರವಾಸಿ ಪ್ರೇಮಿಗಳು ಇಲ್ಲಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು. ಇಲ್ಲಿನ ಉದ್ಯೋಗವನ್ನು ಹೆಚ್ಚಿಗೆ ಮಾಡ್ತಾರೆ, ಯುವಕರಿಗೆ ಉದ್ಯೋಗವನ್ನು ಕೊಡ್ತಾರೆ ಅನ್ನೋ ಒಂದು ಆಕಾಂಕ್ಷೆಯಲ್ಲಿದ್ದರು. ಆದರೆ ಈ ಬಜೆಟ್ನಲ್ಲಿ ಈ ರೀತಿಯಂಥ ಯಾವುದೇ ಒಂದು ನಿರೀಕ್ಷೆಗಳು ನಿಜವಾಗಿಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದು ನಿರೀಕ್ಷೆಗಳು ಈ ವರ್ಷದ ಬಜೆಟ್ನಲ್ಲಿ ಹುಸಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಆಲಮಟ್ಟಿಯಲ್ಲಿ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನು ಹೆಚ್ಚಳ ಮಾಡಬೇಕಾದ ಸಮಯದಲ್ಲಿ ಹಾಗೂ ಅಲ್ಲಿ ನೀರಾವರಿಗಾಗಿ ಕಾಲುವೆಗಳನ್ನ ನಿರ್ಮಾಣ ಮಾಡುವ ಸಮಯದಲ್ಲಿ ಅಲ್ಲಿನ ಜನರು ಭೂಮಿಯನ್ನು ಕಳ್ಕೊಂಡಿದ್ರು. ಆ ಸಂತ್ರಸ್ತರಿಗೆ 30 ಲಕ್ಷ ಹಾಗೂ 40 ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ 30-40 ವರ್ಷಗಳ ಹಿಂದೆ ಬೀದರ್ನಲ್ಲಿಯೂ ಸಹ ಕಾರಂಜ ಡ್ಯಾಮ್ನ ನಿರ್ಮಾಣದ ಸಮಯದಲ್ಲಿ ಸಾಕಷ್ಟು ಜನರು ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದರು. 2-3 ವರ್ಷಗಳ ಕಾಲ ಹೋರಾಟವನ್ನು ಕೂಡ ಮಾಡಿದರು. ಮುಖ್ಯಮಂತ್ರಿಗಳು ತಾಂತ್ರಿಕ ಸಮಿತಿಯನ್ನು ಕೂಡ ರಚನೆ ಮಾಡಿದರು. ಆದರೆ ಕಾರಂಜ ಸಂತ್ರಸ್ತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಸಂಪೂರ್ಣ ನಿರೀಕ್ಷೆ ಸುಳ್ಳಾಗಿದೆ ಅಂತ ಹೇಳ್ಬೋದು. ಅವರ ನಿರೀಕ್ಷೆ ಹುಸಿಯಾಗಿ ಹೋಗಿದೆ. ಆ ಸಂತ್ರಸ್ತರು ಈ ಬಾರಿಯ ಬಜೆಟ್ನಲ್ಲಿ ತಮಗೆ ಪರಿಹಾರ ಬರ್ಬೋದು ಎಂಬ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅವರ ನಿರೀಕ್ಷೆ ಸುಳ್ಳಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಬೀದರ್ ಜಿಲ್ಲೆಯನ್ನು ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಹೆಸರುವಾಸಿಯಾದಂಥ ಆ ಬೀದರ್ ಜಿಲ್ಲೆಯ ಪ್ರವಾಸೋದ್ಯಮ ಇತ್ತೀಚಿನ ದಿನಗಳಲ್ಲಿ ಕುಂಠಿತವಾಗ್ತಾ ಇತ್ತು. ಇದನ್ನು ವೃದ್ಧಿಸಬೇಕು ಅಂತೇಳಿ ಸಾಕಷ್ಟು ಜನ ಬೀದರ್ ನಿವಾಸಿಗಳು ಕೆಲವೊಂದಿಷ್ಟು ಜನರು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಪ್ರವಾಸೋದ್ಯಮಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಒಂದು ಬಿಡುಗಾಸನ್ನು ಕೂಡ ನೀಡದೇ ಇರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಜಿಲ್ಲೆಗೆ ಪ್ರವಾಸೋದ್ಯಮ ವೃದ್ಧಿಗಾಗಿ ಸಾಕಷ್ಟು ಜನರು ನಿರೀಕ್ಷೆಗಳ ಮಹಾಪುರವನ್ನೇ ಇಟ್ಕೊಂಡಿದ್ರು. ಯಾಕಂದರೆ ಇಲ್ಲಿನ ಕರೆ ಸಿಸ್ಟಮ್ ಆಗಿರ್ಬೋದು, ಇಲ್ಲಿನ ಕೋಟೆಯನ್ನು, ಇಲ್ಲಿನ ದೇವಸ್ಥಾನಗಳನ್ನ ಅಭಿವೃದ್ಧಿಗೆ ಹಣ ನೀಡ್ತಾರೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಕೇವಲ ಅನುಭವ ಮಂಟಪದ ಕಾಮಗಾರಿಯನ್ನು ಈ ಬಾರಿ ಮುಗಿಸ್ತೀವಿ ಅನ್ನೋ ಮಾತನ್ನು ಬಿಟ್ಟರೆ ಇಲ್ಲಿನ ಪ್ರವಾಸೋದ್ಯಮಕ್ಕೆ ಯಾವುದೇ ರೀತಿಯಾದಂಥ ಒಂದು ಹಣ ಬಿಡುಗಡೆ ಮಾಡಿಲ್ಲ. ಅದೇ ರೀತಿ ಆ ಬೀದರ್ ಗಡಿ ಜಿಲ್ಲೆಯ ಯುವಕರು ಸಾಕಷ್ಟು ಉದ್ಯೋಗದ ಸಮಸ್ಯೆಯಿಂದಾಗಿ ಬೆಂಗಳೂರು, ಹೈದರಾಬಾದು, ಪುನಃ ಮುಂಬೈ ಅಂತ ನಗರಗಳಿಗೆ ಹೋಗ್ತಾಯಿದ್ರು. ಆ ಎಲ್ಲ ಯುವಕರು ಇಲ್ಲಿ ಒಂದು ಕಾರ್ಖಾನೆ ಆಗುತ್ತೆ, ತಮಗೆ ಉದ್ಯೋಗ ಸಿಗುತ್ತೆ, ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಉದ್ಯೋಗದ ವಿಚಾರದಲ್ಲಿಯೂ ಸಹ ಈ ಬಾರಿಯ ಬಜೆಟ್ನಲ್ಲಿ ಯಾವುದೇ ರೀತಿಯಂಥ ಪ್ರಸ್ತಾಪ ಇಲ್ಲ. ಗಡಿ ಜಿಲ್ಲೆಯ ಬೀದರ್ ಜಿಲ್ಲೆಯ ಯುವಕರಿಗೆ ಇದೊಂದು ರೀತಿ ಸಂಪೂರ್ಣ ನಿರಾಸೆ ಉಂಟು ಮಾಡಿದೆ ಅಂತ ಹೇಳ್ಬೋದು. ಅದೇ ರೀತಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಜನರು ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು. ನಮ್ಮದು ಗಡಿ ಜಿಲ್ಲೆ ಆಗಿರೋದ್ರಿಂದ ಆ ಗಡಿ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಏನಾದರೂ ಕೊಡ್ತಾರೆ ಅನ್ನೋದು. ಯಾಕಂದರೆ ಕೇವಲ 200 ಕೋಟಿ ರೂಪಾಯಿ ಅನುದಾನ ಏನಿದೆ ಮಹಾನಗರ ಪಾಲಿಕೆ ಆಗಿದ್ದಕ್ಕೆ, ಇದನ್ನು ಬಿಟ್ಟರೆ ಯಾವುದೇ ರೀತಿಯಂಥ ಹೊಸ ಯೋಜನೆಗಳೇ ಇಲ್ಲ. ಅಂದರೆ ಅದು ಕೂಡ ಮಹಾನಗರ ಪಾಲಿಕೆ ಮೊದಲಿಂದ ಅದಕ್ಕೊಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ. ಹೊಸ ಒಂದು ಯಾವುದೇ ಯೋಜನೆಗಳಿಲ್ಲ. ಯೋಜನೆಗಳು ಎಂಥವಿದಾವೆ ಅಂದರೆ ಚಿಕ್ಕ ಯೋಜನೆಗಳು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ತೀವಿ, ಬಂದರು ನಿರ್ಮಾಣ ಮಾಡ್ತೀವಿ, BCBಗೆ ಸಿಡಿ ನಿರ್ಮಾಣ ಮಾಡ್ತೀವಿ, ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಸಂತಾನಹರಣ ಘಟಕ ಮಾಡ್ತೀವಿ ನಾಯಿಗಳದ್ದು. ಇದನ್ನು ಬಿಟ್ಟರೆ ಯಾವುದೇ ರೀತಿಯಂಥ ಹೊಸದೊಂದು ಯೋಜನೆಗಳನ್ನು ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಲ್ಲ. ಎಲ್ಲೋ ಒಂದು ರೀತಿ ಬರೀ ದಕ್ಷಿಣವೇನೋ ಎಲ್ಲ ಉತ್ತರವೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಅದರಲ್ಲೂ ತುತ್ತತುದಿಯಲ್ಲಿರುವ ಬೀದರ್ ಜಿಲ್ಲೆಗೆ ಸಾಕಷ್ಟು ಒಂದು ರೀತಿ ಅನ್ಯಾಯವಾಗಿದೆ ಅನ್ನೋ ರೀತಿಯಂಥ ಬಜೆಟ್ ಈ ಬಾರಿ ಇದೆ ಅಂತ ಹೇಳ್ಬೋದು. ಕಾರಣ ಇಲ್ಲಿ ಇಬ್ಬಿಬ್ಬರು ಸಚಿವರಿದ್ದರು, 2 ಶಾಸಕರಿದ್ದರು, 2 ಸಚಿವರಿದ್ದರು. ಈ ಸಚಿವರು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡ್ತಾರೆ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಕೈಗಾರಿಕೆ ದೃಷ್ಟಿಯಿಂದ ಇದನ್ನು ಮಾಡ್ತಾರೆ, ಮನವಿ ಮಾಡ್ತಾರೆ. ಇಲ್ಲಿಗೆ ಹೆಚ್ಚಿನ
ಹಣ ತರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ನಿಜಕ್ಕೂ ನಮ್ಮ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳ ಬಳಿ ನಮ್ಮ ಅನುದಾನವನ್ನು, ಇಲ್ಲಿನ ಜನರ ಹಕ್ಕೊತ್ತಾಯವನ್ನು ಮಂಡಿಸುವಲ್ಲಿ ಎಲ್ಲೋ ವಿಫಲರಾದ್ರ ಇಲ್ಲಿನ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಅಥವಾ ಅದಕ್ಕೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಸಹಾಯ ಮಾಡೋದನ್ನು ಮುಖ್ಯಮಂತ್ರಿಗಳ ಬಳಿ ಕೇಳೋದನ್ನು ಮರೆತು ಬಿಟ್ರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾವುದು ಹೇಳಬೇಕು ಅಂದರೆ ಈ ಬಜೆಟ್ಟು ನಿಜಕ್ಕೂ ಬೀದರ್ ಜಿಲ್ಲೆಯ ಸಂಪೂರ್ಣವಾದ ಕಡೆಗಣನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅಣಿಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.